ಪಾಪ ಪಾಪಲೇ ಇದ್ಯಾಕ್ ಪಾಪ ನೀನು ಅಪ್ಪಯ್ಯ ಅಮ್ಮ ಇನ್ ಚಿಕ್ಕಪ್ಪರ ಜೊತೆ ಕಾರಲ್ಲಿ ಹೋಗ್ದಲೆ ನೀನು ಬಸ್ಸಲ್ಲಿ ಬಂದೇನಪ್ಪ ಅದ್ಯಾಕೆ ಯಾಕೆ ಕಾರಲ್ಲಿ ಹೋಗ್ಲಿಲ್ಲ ನೀನು ಯಾಕೆ ಪಾಪ ಕಾರಲ್ಲಿ ಹೋಗ್ಲಿಲ್ಲ ಹೋಗಜ್ಜಿ ಸುಮ್ಕೆ ಯಾರು ಹೋಗ್ತಾರೆ ಅಲ್ಲಿ ಯಾರು ಇರಲ್ಲ ಬರೀ ಅಮ್ಮ ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಮಾತ್ರ ಇರ್ತಾರೆ ಬೇಜಾರಾಗುತ್ತೆ ಬಸ್ಸಲ್ಲಿ ಅಂದ್ರೆ ಎಲ್ಲರೂ ಇರ್ತೀರಾ ನಾನು ನಿನ್ಗುನು ತಾತಂಗ್ ಬಿಟ್ಟು ನಾನು ಅವ್ರ ಜೊತೆ ಹೋಗಲ್ಲ ನಾನು ತಾತನ ಜೊತೆನೆ ಬರೋದು ಅಂತ ಹೇಳ್ಬಿಟ್ಟು ಬಂದೆ ಕಣಜ್ಜಿ ಲೇ ರಂಗಜ್ಜ ನಿನ್ನ ಮೊಮ್ಮಗ ಮಾತ್ರ ಭಾಳ ಪ್ರೀತಿಯಿಂದ ಸಾಕ್ಬಿಟ್ಟಿದೆ ಕಳ್ಳಿ ಹೇಳ ರಂಗಜ್ಜ ಈಗಳಲ್ಲ ನಿನಗೆ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಅಂತಾರಲ್ಲ ನಿನ್ನ ಮೊಮ್ಮಗು ಅಲ್ಲಿ ನೀನು ಬಸ್ಸಲ್ಲಿ ಬರ್ತಿದ್ಯಾ ಅಂತ ಅಲ್ಲೇ ಕಾರಲ್ಲಿ ಹೋಗ್ದಲೆ ಬಸ್ಸಲ್ಲೇ ನಿನ್ನ ಜೊತೆನ ಬಂದ್ಬಿಟ್ಟದಲ್ಲ ಶಬಾಷ್ ಕಳ್ಳಪ್ಪ ಪಲೇ ತಾತಂಗೆ ಹಂಗೆ ಸಾಕಳಪ್ಪ ಚೆನ್ನಾಗಿ ನೋಡು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸ ತಗೊಂಡು ಒಳ್ಳೆ ಹುಡುಗ ಆಗ್ಬೇಕಲ್ಲ ಪಾಪ ನಿಮ್ಮ ತಾತ ಪಾಪ ಭಾಳ ಕಷ್ಟಪಟ್ಟವು ನಿನಗೆ ಚೆನ್ನಾಗಿ ಮುದ್ದಾಗಿ ಸಾಕ್ತಾ ಇದ್ಕಣಲೇ ಪಾಪ ಸುನಿಲ ನೀನು ಹಂಗೆ ಬುದ್ಧಿವಂತ ಆಗ್ಬೇಕಣಪ್ಪ ಪಾಪ ಏನಾರ ತಿಂತೀಯನಪ್ಪ ಇಲ್ಲಿ ಬಸ್ ನಿಲ್ಸಿದ್ದಾರೆ ಪಕ್ಕದಲ್ಲಿ ಬೇಕಾದ್ರೆ ಏನಾರ ತಿನ್ನದಿದ್ರೆ ನೋಡುವ ಏನಾರ ತಗೊಂಬರ್ತೀನಿ ಕುರ್ಕುರೆ ಚಿಪ್ಸು ಇಡ್ಲಿ ಏನಾರ ತಿಂತೀಯನಪ್ಪ ಇಡ್ಲಿ ತಿಂತೀಯ ತಿನ್ಸ್ಕೊಂಡ್ ಬರೋದೇನು ಮಗ ಏನು ಬೇಡಕಂಡ್ ಬಾರ್ತತೋ ಹೊಟ್ಟೆ ಹಸಿದಿಲ್ಲ ಏನಿಲ್ಲ ನನಗೆ ಬೇಕಾದ್ರೆ ಅಲ್ಲಿ ಎಂಗೇಜ್ಮೆಂಟಿಗೆ ಹೋಗ್ತೀವಲ್ಲ ಅಲ್ಲಿ ಬೇಕಾದ್ರೆ ಕೊಡ್ಸುವಂತೆ ಬಾರ್ತತೆ ಈಗ ಸದಿಗೆ ಏನು ಬೇಡ ಈಗ ಮನೆ ಹತ್ರ ನನ್ನ ಹೊಡ್ಬೇಕಾದ್ರೆ ಅಮ್ಮ ಪಲಾವ್ ತಿನ್ನಿಸ್ಕೊಂಡ್ ಬಂತು ಹೊಟ್ಟೆ ತುಂಬಾ ಅಜ್ಜಿನೂ ಬೇಡ ಕಣಜ್ಜಿ ಅಂದ್ರು ಅಜ್ಜಿ ಮೊಸರು ಬಜ್ಜಿ ಎಲ್ಲ ಹಾಕಿ ಕಲ್ಸಿ ಜಾಸ್ತಿ ಏನಾಗಿ ತಿನ್ನಿಸ್ಬಿಡ್ತು ಹೊಟ್ಟೆ ತುಂಬಿಟ್ಟದ್ ಕಣ್ತಾತ ಇವಾಗ ಏನು ತಿನ್ನಕ್ಕಾಗಲ್ಲ ನನಗೆ ಅದಿರ್ಲಿ ಕಣ್ಮಗ ಎಲ್ಲ ನಿನ್ ಫ್ರೆಂಡು ಅವನು ಚಂದ ಎತ್ತಾಗೋದ್ನ ಕಾಣಿಸ್ತಾನೆ ಇಲ್ಲ ಎಲ್ಲಿ ಹಿಂದ್ಗಡೆ ಇದ್ದಾನ ಅವನು ಫುಕಣ್ ತಾತ ಏನ್ ಗೊತ್ತಾ ಚಂದು ಪ್ರಜ್ವಲ ಪ್ರವೀಣ ಪ್ರಮೋದ ಪ್ರವೀಣ ಅಲ್ಲ ಪ್ರಜ್ವಲ ಅವರೆಲ್ಲರೂ ಹಿಂದ್ಗಡೆ ಕುಂತಿದ್ದಾರೆ ರಾಹುಲ್ ಎಲ್ಲಾರು ಕುಂತಿದ್ದಾರೆ ಕಣ್ತಾತ ಹಿಂದ್ಗಡೆ ಇನ್ನೇನು ಹೋಗ್ತೀನಿ ನಾನು ತಾತ ಏನ್ ಗೊತ್ತೇ ತಾತ ಪಾಪ ಪ್ರವೀಣ ಬರೋದಕ್ಕೆ ಆಗ್ಲಿಲ್ಲ ಪ್ರವೀಣಂಗೆ ಬಾರ್ಲ ನಮ್ ಚಿಕ್ಕಪ್ಪಂದು ಎಂಗೇಜ್ಮೆಂಟಿಗೆ ಹೋಗೋಣ ಅಂತ ಕರ್ದೆ ಅವ್ರ ಅಜ್ಜಿನೂ ಬಂತು ಅವ್ರ ತಾತನೂ ಬಂತು ಆದ್ರೆ ಪ್ರವೀಣ ಮಾತ್ರ ಬರ್ಲಿಲ್ಲ ಕಣ್ತಾತ ಅವ್ರ ಅಜ್ಜಿ ಊರಲ್ಲಿ ಜಾತ್ರೆ ಅಂತೆ ಅದಕ್ಕೆ ಇವತ್ತು ಸಾಯಂಕಾಲ ಅವ್ರ ಅಪ್ಪಯ್ಯ ಅಮ್ಮನ ಜೊತೆ ಜಾತ್ರೆಗೆ ಹೋಗ್ತಿದಾರಂತೆ ಇಲ್ಲ ಅಂದ್ರೆ ಬರ್ತಿದ್ದೆ ಕಣಲ್ಲ ಸುದಿನ ಪ್ಲೀಸ್ ಕಣಲ್ಲ ಬೇಜಾರ್ ಮಾಡ್ಕೋಬೇಡ ಬೇಕಾರೆ ಮದುವೆಗೆ ನಿನ್ ಜೊತೆನೆ ಇರ್ತೀನಿ ಬಿಡು ಅಂತ ಹೇಳ್ದ ಸರಿ ಆಯ್ತು ಬಿಡ್ರಪ್ಪ ಅಂತ ಸುಮ್ಕಾದೆ ಕಣ್ತಾತವು ಪಾಪ ಪ್ರವೀಣ ಒಬ್ಬ ಬಂದಿಲ್ಲ ಅಷ್ಟೇ ಎಲ್ಲಾರು ಬಂದಿದ್ದಾರೆ ಗೌಡ್ರೆ ಅಮ್ಮಾರಿ ಯಾಕೆ ಬರ್ಲಿಲ್ಲ ಅಲ್ಲ 2-3 ದಿವಸದಿಂದ ಬಂದು ಮನೆ ಹತ್ರ ಎಲ್ಲ ಹೇಳಿದೀವಿ ಅಮ್ಮರೇ ಇದಕ್ಕೆ ಎಂಗೇಜ್ಮೆಂಟಿಗೆ ರೆಡಿ ಆಗ್ಬೇಕು ಹೊರಡಬೇಕು ಗೌಡ್ರು ಬರ್ತಿದ್ದಾರೆ ಗೌಡ್ರ ಜೊತೆ ಬರ್ರಿ ಅಮ್ಮಾರೆ ಅಂತ ಹೇಳಿದೀನಿ ಸರಿ ಕಣಮ್ಮ ಆಯ್ತು ಅಂತ ಹೇಳ್ಬಿಟ್ಟು ಯಾಕೆ ಗೌಡ್ರೆ ಅಮ್ಮಾರು ಬರ್ಲಿಲ್ಲ ಅಲ್ಲ ನಾವು ಎಲ್ಲರೂ ನಿಮ್ ಮನೆ ಕೆಲಸ ಕಾರ್ಯ ಅಂದ್ರೆ ಎಲ್ಲಕ್ಕಿಂತ ಮುಂಚೆ ಇರ್ತೀವಿ ಅದ್ಯಾಕ್ರಿ ಗೌಡ್ರೆ ಬರ್ಲಿಲ್ಲ ಕಣ್ರಿ ಗೌಡ್ರೆ ಯಾಕೆ ಗೌಡ್ರೆ ಅಮ್ಮಾರು ಬರಲಿಲ್ಲ ಅಲ್ಲ ಕಣ್ರಿ ಗೌಡ್ರೆ 2-3 ದಿವಸದ ಮುಂಚೆ ತಾನೇ ನೆನೆ ಹೇಳ್ಕೊಂಬಂದಿದ್ದೀನಿ ಅಲ್ಲ ತಿರ್ಗಾ ನೆನೆ ಸಾಯಂಕಾಲನೂ ಬಂದ್ಬಿಟ್ಟು ಮನೆ ಹತ್ರನೇ ಹೇಳ್ಕೊಂಬಂದಿದ್ದೀನಿ ಆದ್ರೂ ಅಮ್ಮಾರು ಬರಿಲ್ವಲ್ರಿ ಗೌಡ್ರೆ ಯಾಕೆ ಬರಿಲ್ಲ ಅಕ್ಕಾರು ನಮ್ಗಂತೂ ಬಲು ಬೇಜಾರಾಗೋಯ್ತು ನಾವು ಗ್ಯಾರಂಟಿ ಬರ್ತಾರೆ ಅನ್ಕೊಂಡಿದ್ದು ಕಣ್ರಿ ಗೌಡ್ರೆ ಅಲ್ಲ ಅವ್ರು ಬರೋರು ನೀವ್ ಯಾರ್ದ ಕರ್ಕೊಂಬಂದಿಲ್ ಕಣಿ ಹೇಳ್ರಿ ಆ ಕೆಲ್ಸ ಇರುತ್ತೆ ಈ ಕೆಲ್ಸ ಇರುತ್ತೆ ಏನು ಬೇಡ ಮನೆ ಹತ್ರ ನೀರಂತ ಅಮ್ಮಾರಿಗೆ ಹೇಳ್ಬಿಟ್ಟು ನೀವ್ ಯಾರ್ದ ಉಳಿಸ್ ಬಂದಿದ್ದೀರ ಕಣಿ ಹೇಳ್ರಿ ನೀವು ಅದಕ್ಕೇನೆ ಜೊತೆಲಿ ಕರ್ಕೊಂಬರಕ್ ಏನಾಗಿದ್ರಿ ಗೌಡ್ರೆ ಅಲ್ಲ ಅಮ್ಮಾರು ಬಂದಿದ್ರೆ ಏನಾಗ್ತಿತ್ತು ನೀವ್ ಯಾರ್ದ ಉಳಿಸ್ ಬಂದಿದ್ದೀರ ಕಣಿ ಹೇಳ್ರಿ ಬೇಡ ಸುಮ್ಕಿರುವಂತ ಮನೆ ಹತ್ರ ಪಾಪ ಅಮ್ಮಾರಿಗೆ ಬರೋದಕ್ಕೆ ಆಸೆ ಇತ್ತು ಅಯ್ಯೋ ಇಲ್ ಕಣ್ತಾಯಿ ಇಲ್ ಕಣಮ್ಮ ನಿಂಗಮ್ಮ ಗೌರಮ್ಮ ಸುಮ್ಕಿರ್ರಿ ನಾನ್ ಯಾಕ್ರಮ್ಮ ನಿಮ್ಮಮ್ಮ ಅವ್ರಿಗೆ ಬರಬೇಡ ಅಂತ ಹೇಳೋಣ ಈಗ ನಮ್ ಜೊತೆ ಬಂದಿದ್ರೆ ಇನ್ನು ಚೆನ್ನಾಗಿ ಇರೋದು ಖುಷಿಯಾಗೇನೆ ಹೋಗಿ ಬರ್ತಿದ್ದು ನಾವು ನೆನೆ ಸಾಯಂಕಾಲ ಇನ್ನು ಮಾತಾಡ್ಕೊಂಡು ಕೊಂಡ್ರಮ್ಮ ಎಂಗೇಜ್ಮೆಂಟಿಗೆ ಹೋಗಿ ಬಂದ್ಬಿಡೋಣ ನಾವುನು ಅಂತ ಅಲ್ಲೇ ರೆಡಿ ಆಗಿ ಪಾಪ ಎಲ್ಲದೂ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಹುಡುಗಿ ಫೋನ್ ಮಾಡಿದ್ಲು ಅವ್ರ ಅತ್ತೆಗೇನೋ ಹುಷಾರಿಲ್ವಂತೆ ಹಂಗಾಗಿ ನೋಡಕ್ ಬರ್ತಿದೀವಿ ಕಣಮ್ಮ ಹಂಗೆ ಊರ ಹತ್ರನೇ ಬರ್ತೀವಿ ಕಣಮ್ಮ ಮನೇಲೆ ಇರಮ್ಮ ಅಂತ ಫೋನ್ ಮಾಡಿದ್ರು ಈಗ ಏನ್ ಮಾಡ್ತೀಯ ಅಳಿ ಅಂದ್ರು ಮಕ್ಳು ಎಲ್ಲಾರು ಬರ್ತಿದಾರ ಅಂದ್ಮೇಲೆ ಇರ್ಲೇಬೇಕಲ್ವೇನಮ್ಮ ನಾನು ಉಳ್ಕೊಳ್ಳೋಣ ಅಂತಿದ್ದೆ ಅಷ್ಟರಲ್ಲಿ ಬೇಜಾರು ಮಾಡ್ಕೊಳ್ತಾರೆ ನಮ್ಮ ರಂಗಜ್ಜ ಅವರೆಲ್ಲ ನೀನು ಹೋಗ್ರಿ ನಾನು ಇರ್ತೀನಿ ಇನ್ನೇನು ನೀವು ಹೋಗಿ ಬರ್ರಿ ಅಂತ ಹೇಳಿ ಕಳ್ಸಿರ್ ಕಣಮ್ಮ ಅದಕ್ಕೆ ನಾನು ಬಂದೆ ಕಣಿ ಹೇಳು ಇಲ್ಲ ಅಂತಿದ್ರೆ ನಿಮ್ ಜೊತೆ ಅಮ್ಮಾರು ಬರೋರು ಕಣಮ್ಮ ಬರ್ದಂಗೆ ಏನು ಇರ್ತಿರಿಲ್ಲ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳು ಅಲ್ಲ ನಮ್ಮವ್ರ ಮದುವೆ ಆಗ್ಬಿಟ್ಟು ನಾವು ನಮ್ಮವ್ರಿಗೆ ಮದುವೆಗೆ ನಾವು ಮುಂದೆ ನಿಂತ್ಕೊಂಡು ಮಾಡೋದಲ್ಲಿ ಇನ್ಯಾರಮ್ಮ ಮಾಡ್ತಾರೆ ಮದುವೆನ ಹೇಳ್ರಿ
ನಮಗೂ ಆಸೆ ಇರಲ್ವಾ? ಏನ್ ಮಾಡ್ತೀರಾ, ಸಮಯ ಸಂದರ್ಭ ಹಂಗ ಆಗ್ಬಿಡುತ್ತೆ. ಹಿಂಗಾಗಿ ಬರೋದಕ್ಕೆ ಆಗ್ಲಿಲ್ಲ ಅಷ್ಟೇ. ರೀ ಬಸ್ ಏನಾದ್ರು ನಿಲ್ಸಿರೆ ಇಲ್ಲಿ ಎಲ್ಲ ನಿಲ್ಲಿಸ್ತೀವಿ ಅಂತ ಬೇರೆ ಹೇಳ್ತಿದಾರಲ್ಲ, ನಿಲ್ಸಿರೆ ಒಂದ್ರಿಟ್ಟು ಕುಡಿಯಕ್ಕೆ ನೀರ್ ತಗೊಂಬರ್ರಿ. ನಾನು ಕುಡಿಯಕ್ಕೆ ನೀರ್ ಬಾಟ್ಲಿ ಇಟ್ಕೊಳ್ಳೋಣ ಅಂತಿದ್ದು ಮರ್ತೋಗ್ಬಿಟ್ಟೆ. ಕುಡಿಯಕ್ಕೆ ನೀರ್ ತಗೊಂಬರ್ರಿ, ಹಂಗೆ ಯಾಕ ಬಾಯಾರಿಸ್ಬಿಟ್ಟೈತೆ ಸಿಕ್ಕಾಬಟ್ಟೆ. ಅಲ್ಕಣೆ ಇವಳೆ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅಲ್ಲ, ಹೊರಡ್ಬೇಕಾದ್ರೂ ಮಂತಾವ್ಲೆ ಹೇಳಿಲ್ವೇನೆ ನೀರಿನ ಬಾಟ್ಲಿ ತಗೊಂಡೇನೆ, ಕುಡಿಯಕ್ಕೆ ನೀರಿನ ಬಾಟ್ಲಿ ತಗೊಂಡೇನೆ ಅಂತ. ಹೊರಗಡೆ ಎಲ್ಲಾರು ಹೋಗ್ತೀವಿ ಅಂದ್ಮೇಲೆ ಕುಡಿಯಕ್ಕೆ ನೀರು ಇಟ್ಕೋಬೇಕು ತಾನೆ. ಅಯ್ಯ ಅಯ್ಯ ಅಯ್ಯ, ಹೋಗತ್ಲಾಗಿ ಅಂತ ಕೆಲಸ ಮಾಡಿಯಾ ಇವಾಗ? ನಾನು ಹೇಳ್ದೆ ನಿನ್ಗೆ ಅಲ್ಲ, ನಾನೇನೇನೆ ಫಿಲ್ಟರ್ ನೀರು ತುಂಬಿಟ್ಟು ಬಾಟ್ಲಿ ಇಟ್ಟಿದ್ದೀನಿ. ನೀನು ಸರಿ ಕಣ್ರಿ ಆಯ್ತು ತಗೊಂಡಿದ್ದೀನಿ ಸುಮ್ಕಿರ್ರಿ ಅಂತಾನು ಹೇಳಿದ್ಯಾ. ಅಲ್ಲೇ ಮರೆತು ಬಂದಿಯಲ್ಲೇ ನೀನು. ಸರಿ ಕಣ, ಆಯ್ತು ಬಿಡಮ್ಮ. ಇನ್ನು ನೆಂಟ್ರ ಮನೆಗೆ ಹೋಗೋದಕ್ಕೆ ಇನ್ನು ಎಷ್ಟೊತ್ತಾಗುತ್ತೋ ಏನ. ನನ್ಗೂ ಬಾಯ ಸಹಿತ ಸಿಕ್ಕಾಪಟ್ಟೆ ನೀರು ಕುಡಿಬೇಕು. ನಾನು ನೀರಿನ ಬಾಟ್ಲಿ ಐತೀನಿ, ನೀರು ಕುಡಿಯೋಣಂತ ನಾನು ಹೇಳ್ತಿದ್ದೀನಿ, ನೀನು ಬಿಟ್ಟು ಬಂದಿದ್ದೀನಂತ ಹೇಳ್ತಿದ್ಯಾ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಇನ್ನೇನು ಮುಂದೆ ಯಾವ್ದಾದ್ರು ಟೌನ್ ಹತ್ರ ಏನಾದ್ರು ಬಸ್ ಗೀತ್ ನಿಲ್ಸಿರೆ ಹೋಗಿ ತಗೊಂಬರ್ತೀನಿ ಬಿಡು. ಕುಡಿದ್ರೆ ಆಗುತ್ತೆ, ಇನ್ನೇನು ಮಾಡೋಣ. ಇಲ್ಲ ಇಲ್ಲೇ ಯಾರಾದ್ರೂ ತಗೊಂಬಂದಾರೆ ಅಂತ ಕೇಳು, ನೀರು ಕುಡಿಯೋನಿಲ್ಲೇ. ನೋಡ್ದೇನಪ್ಪ, ನಮ್ ಶಂಕರಜ್ಜನ ನಮ್ ಸಾಕಜ್ಜಿ ಮಾತಾಡ್ಸಿದಾರೇನು ಹಿಂದ್ಗಡೆ ಕುತ್ಕೊಂಡ್ಬಿಟ್ಟು ಅಬ್ಬಾ ಬಾಬಾ ಬಾಬಾ ಇಬ್ರು ಆರಾಮಾಗಿ ಮಾತಾಡ್ಕೊಂಡ್ ಕುತ್ಕೊಂಡಿದ್ದಾರೆ. ಅವಾಗ್ಲಿಂದಾನು ನಾವೆಲ್ಲಾರು ಮಾತಾಡ್ತಿದೀವಿ, ಬರೀ ಮಾತಾಡ್ಸಿದಾರೆ ನೋಡ್ರಿ. ಅಲ್ಲ ಕಣಿ ಶಂಕರಜ್ಜ, ಏನ್ ಸಾಕಜ್ಜಿಗೆ ಏನು ಬಿಟ್ಟು ಬಂದಿದ್ಯಾ ಅಂತ ಹೇಳ್ತಿದ್ಯಾ? ಏನ್ ಬಿಟ್ಟು ಬಂದಿದ್ದೀರಿ ಇವಾಗ? ಯಾತು ಇಲ್ಕಣ್ಗವ್ರಮ್ಮ. ಅಲ್ಲ, ನಮ್ಮ ಅಜ್ಜಿಗೆ ಕುಡಿಯಕ್ಕೆ ನೀರು ತಗೊಂಬಾರೆ ಬಾಟ್ಲಿಲಿ ಅಂತ ಹೇಳಿದೀನಿ. ನಮ್ಮ ಅಜ್ಜಿಗೆ ಹೇಳೋದಕ್ಕಿಂತ ನಾನೇನೇನೋ ಬಾಟ್ಲಿಲಿ ನೀರು ಹಿಡಿದಿಟ್ಟು ಒಂದು ಬ್ಯಾಗಲ್ಲಿ ಹಾಕೊಂಡು ತಗೊಂಬಾರೆ ಅಂತ ಹೇಳಿದೀನಿ. ನೀರೆಲ್ಲ ಹಿಡ್ದಿದ್ರು ನಮ್ಮ ಅಜ್ಜಿ ಮರ್ತು ಬಂದ್ಬಿಟ್ಟೈತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಬಾಯರ್ಸೈತೆ. ನೀರು ಕುಡಿಬೇಕು ಮೊದಲು. ಈಗಳಜ್ಜಿ ನೀರೇನಾರು ತಗೊಂಬಂದಿದ್ರೆ ಕೊಡರಂಗಜ್ಜ, ಇಲ್ಲಿ ನೀರು ಕುಡಿಬೇಕು. ಸಿಕ್ಕಾಪಟ್ಟೆ ಬಾಯರಸ್ತೈತ್ ಕಣವು. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ಇಲ್ಲ ಮುಂದ್ಗಡೆ ಯಾವ್ದಾರ ಸ್ಟಾಪ್ ಅಂದ್ರೆ ನಿಲ್ಲಿಸ್ರಿ, ಅಲ್ಲಿ ನೀರಿನ ಬಾಟ್ಲಿ ತಗೊಂಡ್ಬಿಟ್ಟು ಮೊದಲು ನೀರು ಕುಡಿಯೋಣ ಒಂದ್ರಿಟ್ಟು. ರಂಗಜ್ಜ, ಎಲ್ಲಾರ ಟೀಗಿ ಅಂಗಡಿ ತಾವಲ್ಲ, ಎಲ್ಲಾರ ನಿಲ್ಸೋ ಬೇಕ್ರಿ ತಾವೇನಾದ್ರು ಟೀನಾದ್ರೂ ಕುಡಿಯೋನೋ. ಎಲ್ಲ ಸುಮ್ಕಿರ ಶಂಕರಜ್ಜ, ಇವಾಗ ಎಲ್ಲೂ ನಿಲ್ಸೋದ್ ಬೇಡ. ಅಲ್ಲೇ ಒತ್ತಾಗೈತೆ, ಅಲ್ಲೇ ಈಗ ನಿಲ್ಲಿಸ್ಕೊಂಡು ಹೋದ್ರೆ ನಾವು ಈಗ ಬೀಗರು ಏನ್ ಹೇಳಿದಾರೋ ಅವ್ರಕ್ಕಿಂತ ಇನ್ನೊಂದು ಅರ್ಧ ಗಂಟೆ ಮುಂಚೆನೆ ಹೋಗ್ಬಿಡೋಣ ನಾವು. ಬೇಗನೆ ಎಷ್ಟು ಬೇಗ ಹೋಗ್ತೀವೋ ಅಷ್ಟೇ ಒಳ್ಳೇದು. ಅಲ್ಬೇಕಾದ್ರೆ ಹೋಗಿ ಒಂದ್ ಅರ್ಧ ಗಂಟೆ ಕಾಲ್ ಗಂಟೆ ಕೂತ್ಕೊಳ್ಳೋಣ, ಏನ್ ತೊಂದ್ರೆ ಇಲ್ಲ. ಆದ್ರೆ ಒಂದಿಟ್ಟು ಬೇಗ ಅನ್ನಂಗೆನೆ ಹೋಗ್ಬೇಕು ಕಣ್ರಿ ಶಂಕರಜ್ಜ. ಸುಮ್ಕಿರಿ ನೀವು, ನಿಲ್ಲಿಸ್ಕೊಂಡು ನಾವು ಹೋದ್ರೆ ಒತ್ತಾಗ್ಬಿಡುತ್ತೆ. ಹೋಗ್ತಾನೆ ಅಲ್ಲೇ ಒಂದಿಟ್ಟು ತಿಂಡಿ ಗಿಂಡಿ ಎಲ್ಲ ಮಾಡಿದಾರಂತೆ, ರೆಡಿ ಮಾಡಿಸಿದಾರೆ, ಅಡಿಗೆ ಎಲ್ಲ ಮಾಡಿಸಿದಾರಂತೆ, ಅಲ್ಲೇ ತಿಂದ್ರೆ ಆಗುತ್ತೆ. ಈಗ ನಿಮ್ಗೆ ಬಾಯಿ ಎರ್ಸೈತಲ್ವಾ, ನೀರ್ ಕುಡಿಬೇಕಲ್ವರ? ತಡೀರಿ, ನಾವೇ ನೀರಿನ ಬಾಟ್ಲಿ ತಗೊಂಬಂದಿದ್ದೀನಿ, ಬ್ಯಾಗಲ್ಲ ಐತೆ, ಕೊಡ್ತೀನಿ, ನೀರ್ ಕುಡಿಯಿರಿ ಅಂತೆ. ಅಲ್ ಕಣೆ ಇವಳೆ, ಎಲ್ಲ ಜಾಸ್ತಿ ಹೊತ್ತಾಗಲ್ ಕಣ್, ಸುಮ್ಕಿರೇ. ಇಲ್ಲ ಹೋದ್ರಿಟ್ಟು ನಿಲ್ಸಿ ಒಂದ್ರಿಟ್ಟು ನೀರ್ಗೀರನಾರ ಕುಡಿದು ಬರ್ತೀವಿ. ಅಯ್ಯ 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 ಅಯ್ಯ, ಏನು ಆಗಲ್ಲ. ಒಂದ್ 5 ನಿಮಿಷ 10 ನಿಮಿಷ ಹೆಚ್ಚು ಕಮ್ಮಿ ಹೋದ್ರೆ. ಇನ್ನು ಬೀಗ್ರಿಗೆ ಫೋನ್ ಮಾಡಿದ್ದು, ಇನ್ನು ಎಲ್ಲ ರೆಡಿ ಮಾಡ್ಕೊಳ್ತಿದಾರಂತೆ. ಇವಾಗ ಎಲ್ಲ ಅಡಿಗೆ ಎಲ್ಲ ರೆಡಿ ಮಾಡ್ಕೊಳ್ತಿದಾರಂತೆ, ಡೆಕೋರೇಷನ್ ಎಲ್ಲ ಮಾಡ್ತಿದಾರಂತೆ. ಇನ್ನು ಟೈಮ್ ಆಗುತ್ತೆ ಅಂತಾನೆ ಹೇಳಿದ್ದು ಅವರು ಮಾತಾಡಿದ ಲೆಕ್ಕಾಚಾರದಲ್ಲಿ. ಸುಮ್ಕಿರು, ಏನು ಆಗಲ್ಲ, ಅಂತ ಅರ್ಜೆಂಟ್ ಏನಿಲ್ಲ. ಬಸ್ಸು ಬೇಗ ಹೋಗ್ತೈತೆ, ಆರಾಮಾಗಿ ಹೋಗರಂತೆ. ಪಾಪ ನಮ್ ಶಂಕರಜ್ಜ ಟೀ ಕುಡಿಯೋಣಂತ ಹೇಳ್ತೈತೆ, ಗಾಡಿ ನಿಲ್ಸಿ ಎಲ್ಲಾದ್ರೂ. ನೀನ್ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಲ್ಲ ಇವಳೆ. ನಿಮ್ದಂತ ಎಲ್ ಬಂದ್ರು ನಿಲ್ಸಲ್ಲ ನೀವು. ಎಲ್ ಬಂದ್ರು ಬರೀ ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಟೀ ಕುಡಿಬೇಕು, ಕಾಫಿ ಕುಡಿಬೇಕು, ಬರೀ ಹಿಂಗೆ ಹೇಳ್ತಿರ್ತೀರ ಅತ್ಲಾಗಿ. ಅಲ್ಲ ಕಣ್ರಂಗಜ್ಜ, ಕೇಳ್ದೇನ್ ರಂಗಜ್ಜ, ಇನ್ನು ಎಷ್ಟೊತ್ತಾಗುತ್ತಂತ ಬಸ್ ಹೋಗೋದಕ್ಕೆ? ಇನ್ನು ಅಲ್ಲಿ ಊರಿಗೆ ಹೋಗ್ಬೇಕಂದ್ರೆ, ಈಗ ನಾವು ನೆಂಟ್ರ ಮನೆಗೆ ಹೋಗ್ಬೇಕಂದ್ರೆ ಇನ್ನು ಎಷ್ಟೊತ್ತಾಗುತ್ತೆ? ಇನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತಾ, ಏನ್ ಜಾಸ್ತಿ ಆಗುತ್ತಾ ಇನ್ನು? ಇಲ್ಲ ಕಣಮ್ಮ, ಇನ್ನೇನ್ ಹತ್ತತ್ರ ಇದೀವಿ, ಇನ್ನೊಂದು ಆಗುತ್ತೆ. ನೀನ್ ಹೇಳ್ದಂಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಕಣ್ ತಾಯಿ. ಇನ್ನೇನು ಹೋಗೇ ಬಿಡ್ತೀವಿ ಕಣ್. ಹೇಳು. ಯಾಕಮ್ಮ ಲಕ್ಷ್ಮಮ್ಮ ಇದಾಗ್ತಾ ಹಿಂಗ್ ಕೇಳ್ತಿದ್ಯಾ? ಇನ್ನು ಗೊತ್ತಾಗುತ್ತೇನ್ ರಂಗಜ್ಜ ಅಂತ ಕೇಳ್ತಿದ್ಯಾ? ಯಾಕಮ್ಮ ಆರಾಮಾಗಿ ಬಸ್ಸಲ್ಲಿ ಹೋಗ್ತಿದೀವಿ ಕಣ್, ಹೇಳ್ರಿ. ಬೆಳಿಗ್ಗೆ ಬೇರೆ ನೀವು ಬೇಗ ರೆಡಿ ಮಾಡಿಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ರೆ ನನ್ಗೆ ಒಂದ್ ರೀಟು ನೀರ್ ಕುಡಿದು ಬಂದಿದ್ವು ಅಷ್ಟೇ. ತಿಂಡಿ ಬೇರೆ ತಿನ್ಬೇಕು, ಹೊಟ್ಟೆ ಸಿದ್ಧತೆ ರಂಗಜ್ಜ, ಏನ್ ಮಾಡ್ತೀಯ? ಬಸ್ಸಲ್ಲಿ ಬೇರೆ ಜರ್ನಿ ಮಾಡ್ಕೊಂಡು ಅಲ್ಲಿಂದ ಊರಿಂದ ಬೇರೆ ಬಂದ್ಬಿಟ್ಟು ನೋಡು, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಬೇಗ ಬೇರೆ ಎದ್ದಿದ್ದಕ್ಕೂನು ಅದಕ್ಕೂನು ಒಂದ್ರಿಟ್ಟು ನನ್ಗೂ ಏನಾದ್ರು ತಿನ್ಬೇಕು ಅನಿಸ್ತೈತೆ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಸುಮ್ಕೆ ಇಲ್ಲ ಎಲ್ಲಾದ್ರೂ ನಿಲ್ಸಿ ಒಂದ್ರಿಟ್ಟು ತಿಂಡಿ ತಿನ್ಕೊಂಡಿದ್ರು ಆಗ್ತಿತ್ಕೊಂಡ್ರಂಗಜ್ಜ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ನನಗೆ. ಪಾಪ ಏನ್ರಮ್ಮ ಹೊಟ್ಟೆ ಹಸಿತೈತಂದ್ರಮ್ಮ? ಏನ್ರಪ್ಪ ಮಾಡೋದು ಇವಾಗ? ಅಲ್ಲ ಕಣ್ರಮ್ಮ, ಇವಾಗ ಹೇಳ್ತಿದ್ರಲ್ಲ ನೀವು,
ಮೊದ್ಲೇ ಬಾಯ್ ಬಿಟ್ಟು ಹೇಳೋದಲ್ವೇ ನಮ್ಮ ಮಾತ್ಲಗಿ ಎಂತ ಕೆಲಸ ಆಗೋಯ್ತು. ನಾವು ಬೇಗನೆ ಹೋಗ್ಬಿಡುತ್ತ ಅನ್ಕೊಂಡು ನಾವು ಬಂದು ಕಣ್ತಾಯಿ ಏನ್ ಮಾಡ್ತೀಯ? ಇಲ್ಲ ಅಂದಿದ್ರೆ ಅತ್ಲಗಿ ಅಲ್ಲೇ ಒಂದಿಟ್ಟು ಭಟ್ರಿಗೋ ಇಲ್ಲ ಮನೆಯಲ್ಲೇ ಒಂದಿಟ್ಟು ಹುಳಿಯನ್ನ ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ಒಂದ್ ಬಾಕ್ಸ್ ಅಲ್ಲಿ ಹಾಕೊಂಡ್ ಬಂದಿದ್ರೆ ಇಲ್ಲಿ ಎಲ್ಲಾರು ಚೆನ್ನಾಗಿರತ್ತವ. ಬಸ್ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ಯಾವ್ದಾರ ಹೊಲ ತೋಟದ ಹತ್ರ ಆರಾಮಾಗಿ ಕುತ್ಕೊಂಡು ಒಂದಿಟ್ಟು ತಿನ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತ ಮಾತ್ಲಗಿ. ಎಂತ ಕೆಲಸ ಆಗೋಯ್ತು. ಈಗ ಹೊಟ್ಟೆ ಹಸ್ಕೊಂಡು ಕರ್ಕೊಂಡು ಹೋಗಲ್ಲ ನಿಮ್ಗೆ. ತಡೀರಮ್ಮ ತಿಗಳಜ್ಜ, ಇಲ್ಲೆಲ್ಲಾದ್ರೂ ಬಸ್ಸು ನಿಲ್ಸೋದು ಕೇಳು. ಯಾವ್ದಾರ ಹೋಟ್ಲ್ ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ಕೊಂಡು ಹೋಗೋಣ. ಮತ್ತೆ ಹುಡುಗರು ತಿಂಡಿ ತಿಂದಂಗೆ ಹಂಗೆ ಹೊಟ್ಟೆ ಹಸ್ಕೊಂಡು ಕರ್ಕೊಂಡು ಹೋಗೋದು ಬೇಡ. ಮತ್ತೆ ನಿಲ್ಸು, ಏನ್ ಪರವಾಗಿಲ್ಲ. ಏನ್ ಒಂದ್ ಅರ್ಧ ಗಂಟೆ ತಡ ಅದು ಏನ್ ಪರವಾಗಿಲ್ಲ. ಪಾಪ ಹುಡುಗರು ಲಕ್ಷ್ಮಮ್ಮ ಶಾಂತಮ್ಮ ಎಲ್ಲರೂ ಬಾಯ್ ಬಿಟ್ಟು ಹೇಳ್ತಿದಾರೆ ಹೊಟ್ಟೆ ಹಸಿತೈತಂತ. ಇವಾಗ ನಾವು ಹಂಗೆ ಕರ್ಕೊಂಡು ಹೋದ್ರೆ ಸರಿ ಆಗಲ್ಲ. ಎಲ್ಲ ಹೂಕಳ್ಳ ರಂಗಜ್ಜ, ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಸಿಕ್ಕದ್ ಕಳ್ಳಿ. ಹೊಟ್ಟೆ ಎಲ್ಲ ಗುಡು 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 ಅಂತೈತೆ. 5 ಗಂಟೆ 4:15 ನಾನು ಶುರು ಮಾಡ್ಕೊಂಡ್ಬಿಟ್ಟ ಇವ್ನು ರಂಗಜ್ಜ ಅಂತೂ. ಎದಳಲ್ಲ ಶಂಕರಜ್ಜೋ, ಎದಳಲ್ಲ ಶಂಕರಜ್ಜ, ಒತ್ತಾಗೋಯ್ತು ಎದಳು, ರೆಡಿಯಾಗಿ ಎದಳು, ಬಸ್ ಬಂದ್ಬಿಡುತ್ತೆ ಎದಳು ಅಂತ ಹೇಳಿ 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 ನನಗಂತೂ ಬೇಗ ಬೇರೆ ಎದ್ದಿದ್ದಕ್ಕೂ ಅದಕ್ಕೂ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ಕಣೋ ರಂಗಜ್ಜ. ಎಲ್ಲೋದ್ರು ಇವ್ರು ಹಿಂದ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ರು. ಏನಪ್ಪ ಜಾಗ ಇಲ್ಲ ಅಂತ ಎಲ್ಲಾರು ಹೊಟ್ಟೆ ಹಸಿತೈತೆ ಅಂತ ಹೇಳ್ತಿದಾರೆ. ಕರ್ಕೊಂಡು ಹೋಗ್ಬಿಟ್ಟು ಯಾವ್ದಾರ ಹೋಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಒಂದಿಟ್ಟು ತಿಂಡಿ ಗಿಂಡಿ ಮಾಡ್ಸೋಣ ಅನ್ನಂಗಿಲ್ಲ. ಏನು ಗೊತ್ತಿಲ್ಲ ಇವ್ರಿಗೆ, ಏನು ಗೊತ್ತಾಗಲ್ಲ. ಅತ್ಲಾಗಿ ಹೋಗ ಆರಾಮಾಗಿ ಕೂತ್ಕೊಂಡ್ಬಿಡ್ತಾರೆ. ಅಕ್ಕ ಅಕ್ಕ ಬಾವ್ನವ್ರಿಗೆ ಹೇಳ್ರಿ, ಅವ್ರು ಹಿಂದ್ಗಡೆ ಇದಾರೆ, ಕರೆಯೋದಕ್ಕೆ ಕೇಳ್ರಿ. ಹೋಗ್ಬಿಟ್ಟು ತಿಂಡಿ ಮಾಡಿಸ್ಕೊಂಡ್ ಬರೋಣ ಎಲ್ಲಾರ್ಗು. ಪಾಪ ನೋಡ್ರಿ, ನಾವ್ ಎಂತ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟು ಬೇಗ ಹೋಗ್ತೀವಿ ಬೇಗ ತಲುಪ್ತೀವಿ ಅಂತ ನಾವು ಬಂದ್ಬಿಟ್ಟು ಪಾಪ ಎಲ್ಲಾರ್ಗು ಹೊಟ್ಟೆ ಹಸಿತೈತೆ. ಈಗ ಹೊಟ್ಟೆ ಹಸ್ಕೊಂಡು ಕರ್ಕೊಂಡು ಹೋಗೋದು ಬೇಡ ಹಾಕಾರೆ. ಇಲ್ಲ ಏನಾದ್ರು ತಿಂಡಿ ಗಿಂಡಿ ತಿನ್ನಿಸ್ಕೊಂಡು ಹೋಗೋಣ, ಏನು ಆಗಲ್ಲ. ಇರ್ಲಿ ಕಣ್ ಬಿಡ್ರಂಗಜ್ಜ ಅತ್ಲಾಗಿ. ಇನ್ನೇನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಂತ ಹೇಳ್ತಿದ್ಯಾ ಅತ್ಲಾಗಿ. ಏನಾದ್ರೂ ಟೀನೋ ಏನಾರ ಕುಡ್ದು ಬಿಸ್ಕತ್ ಏನಾರು ತಿನ್ಬಿಟ್ರೆ ಸರಿ ಆಗ್ಬಿಡುತ್ತೆ ಅತ್ಲಾಗಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಇನ್ನೇನು ನೆಂಟ್ರ ಮನೆಗೆ ಹೋಗ್ತೀವಲ್ಲ. ಇನ್ನೇನು ಅವರು ಎಂಗೇಜ್ಮೆಂಟಿಗೆಲ್ಲ ತಿಂಡಿ ಅಡಿಗೆ ಎಲ್ಲ ಮಾಡಿಸಿರ್ತಾರೆ. ಹೋಗ್ತಾ ಹೋಗ್ತಾನೆ ತಿಂಡಿ ತಿನ್ಬಿಟ್ರೆ ಆಗುತ್ತತ್ಲಾಗಿ. ಬಿಡತ್ಲಾಗಿ ತಿರ್ಗಾ ಇನ್ನೇನು ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿನ್ನೋತ್ಲಾಗಿ. ಬೇಡ ಕಣ್ ಸುಮ್ಕಿರಂಗಜ್ಜು. ಹೂ ಕಣ್ ಬಿಡ್ರಂಗಜ್ಜ ಅತ್ಲಾಗಿ. ಯಾಕೆ ಇವಾಗ ತಿರ್ಗಾ ನಿಲ್ಸಿ ಬಸ್ ನಿಲ್ಸಿ ನಾವು ತಿಂಡಿ ತಿನ್ಕೊಂಡು ಬರೋ ಅಷ್ಟಲ್ಲಿ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗೋಗುತ್ತೆ. ಅಷ್ಟೊತ್ತಿಗೆ ನಾವು ಆರಾಮಾಗಿ ಅಲ್ಲಿ ಹುಡುಗಿ ಮನೆ ಹತ್ರ ತಲುಪಿಡ್ಬೋದು. ಎಂಗೇಜ್ಮೆಂಟ್ ಹತ್ರ ಹೋಗ್ತಾ ಹೋಗ್ತಾನೆ ಹಿಂಗೆ ನಮ್ಮ ಹುಡುಗರೆಲ್ಲ ಹೊಟ್ಟೆ ಹಸ್ಕೊಂಡು ಬಂದಿದ್ದಾರೆ, ನಾವೆಲ್ಲ ನಮ್ಮ ಕಡೆಯವ್ರು ಅಂತ ಹೇಳಿದ್ರೆ ತಿಂಡಿ ತಿನ್ಕೊಂಡು ಆಮೇಲಿಂದ ಬೇಕಾದ್ರೆ ಅದೇನಿದ್ರು ಕೆಲಸ ಮುಂದುವರ್ಸೋಣ. ಹೋಗ್ತಾ ಹೋಗ್ತಾ ತಿಂಡಿ ತಿಂದ್ರೆ ಆಗುತ್ತೆ. ಇವಾಗ ಅಂತ ಏನೋ ಅರ್ಜೆಂಟ್ ಏನಿಲ್ಲ, ಸುಮ್ಕಿರಿ. ಇವಾಗ ನಾವು ಬಸ್ ನಿಲ್ಸಿ ತಿರ್ಗಾ ಏನಾದ್ರು ತಿಂಡಿಗೆ ಹೋಗಿ ತಿಂಡಿ ತಿನ್ಕೊಂಡು ಎಲ್ಲಾರು ಬರೋ ಅಷ್ಟರಲ್ಲಿ ಕಡಿಮೆ ಅಂದ್ರೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಅಲ್ಲೇ ತಲುಪಿರ್ತೀವಲ್ಲ, ಬಿಡು, ಏನು ಆಗಲ್ಲ. ಏನು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೊಟ್ಟೆ ಹಸ್ಕೊಂಡಿರ್ತೀವಿ, ಏನು ಆಗಲ್ಲ. ಸುಮ್ಕಿರ್ತಾಯಿ, ನೀನು ಗೊತ್ತಾಗಲ್ ಕಣ್ ಸುಮ್ಕಿರು. ಹೊಟ್ಟೆ ಹಸ್ಕೊಂಡು ಕರ್ಕೊಂಡೋದ್ರೆ ನಾನು ಇನ್ನೇನು ಇನ್ನೊಂದು 10 ನಿಮಿಷ 1/4 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಂತ ಅನ್ಕಂಡೆ. ಡ್ರೈವರಿಗೆ ಕೇಳಿದಾಗ ಅವರು ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಕಣ್ರಿ ರಂಗಜ್ಜ ಅವ್ರೆ ಅಂತ ಹೇಳಿರು. ಇನ್ನು ಪಾಪ ಹೊಟ್ಟೆ ಹಸ್ಕೊಂಡಿದ್ದಾರೆ ಎಲ್ಲಾರು. ನೀನು ಗೊತ್ತಾಗಲ್ಲ. ಎಲ್ಲಾರು ನಿಲ್ಸಿ ತಿಂಡಿ ಮಾಡ್ಕೊಂಡೆ ಹೋದ್ರೆ ಉತ್ತಮ. ಇಲ್ಲ ಅಂದ್ರೆ ಪಾಪ ಎಲ್ಲಾರ್ಗು ಹೊಟ್ಟೆ ಹಸ್ಕೊಂಡು ಹಂಗೆ ಹೋಗ್ತೀರಾ. ಬೇಡ 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 ಬೇಡ. ಎಲ್ಲಾದ್ರೂ ನಿಲ್ಸೋದಕ್ಕೆ ಹೇಳ್ತೀನಿ ತಡಿ ಡ್ರೈವರ್ಗೆ. ಚೆನ್ನಾಗಿರತ್ತವ ಎಲ್ಲಾರ ಹೋಟ್ಲತ್ತವ ನಿಲ್ಸಪ್ಪ. ಇಡ್ಲಿನ ಇಲ್ಲ ದೋಸೆನ ಏನಾರ ತಿನ್ಕೊಂಡು ಹೋದ್ರೆ ಆಗುತ್ತೆ. ರಂಗಜ್ಜ ಕಡ ಪಾಪ ಎಲ್ಲಾರ್ಗು ಹೊಟ್ಟೆ ಹಸ್ಕೊಂಡು ಕರ್ಕೊಂಡು ಹೋಗೋದು ಬೇಡ. ಏನು ಮದ್ವೆನೇ ಮಾಡ್ತಿದೀವಂತೆ ಖುಷಿ ಖುಷಿಯಾಗಿ, ಏನು ಆಗಲ್ಲ. ನಡಿ ಹೇಳ್ತೀನಿ ಎಲ್ಲಾರು ಯಾವ್ದಾರ ಹೋಟ್ಲತ್ತವ ನಿಲ್ಸಿ ತಿಂಡಿ ತಿನ್ಕೊಂಡು ಬರೋಣ ಪಾಪ. ಪಾಪ ಎಲ್ಲಾರು ಬೇಗ ಹೊಲ್ಟು ಬಂದಿರೋದು ನೋಡು. ಬೆಳಗ್ಗೆನೇ ಎದ್ದು ಬಸ್ಸಲ್ಲಿ ಬೇರೆ ಜರ್ನಿ ಮಾಡಿಬಿಟ್ಟು ನೋಡು ಸಿಕ್ಕಾಬಟ್ಟೆ ಎಲ್ಲಾರ್ಗು ಹೊಟ್ಟೆ ಹಸಿದ್ಬಿಟ್ಟೈತೆ. ಇನ್ನೂ ಅವ್ರು ಅರ್ಧ ಮುಕ್ಕಾಲು ಗಂಟೆ ಹೇಳಿದಾರೆ, ಕಡಿಮೆ ಆದ್ರೂ ಇನ್ನೂ 1 ಗಂಟೆ ಆಗುತ್ತೆ. ನಾವು ಹೋಗೋ ಅಷ್ಟರಲ್ಲಿ ಇನ್ನೂ ಒಂಥರ ಸುಸ್ತಾಗಂಗೆ ಆಗ್ಬಿಡುತ್ತೆ. ಈ ಬಿಸ್ಲಿಗೂ ಅದಕ್ಕೂ ಎಲ್ಲಾರ ನಿಲ್ಸಕ್ಕೆ ಹೇಳಪ್ಪ, ತಿಂಡಿ ತಿನ್ನೋಣ.